ಅಲ್ಲಿದ್ದು ನಾನು ಪೊಲೀಸ್ ಇಲಾಖೆ ಅಲ್ಲಿ ಲಾಸ್ಟ್ ಇಯರ್ ನಡೆದಿದೆ ಅಂತ ಹೇಳಿ ಘಟನೆ ನಡೆದಿದೆ ಅಂತೇಳಿ ಅಲ್ಲಿಯ ಜಿಲ್ಲಾ ಮಂತ್ರಿ ಹೇಳ್ತಾಯಿದ್ರು ಅಲ್ವಾ ಸರ್. ಅದಕ್ಕೆ ಮುಂಜಾಗ್ರತೆಯಾಗಿ ಈಗ ಒಂದು ಪಕ್ಷ ನಾನು ಹೇಳೋದು, ಈ ರಾಜ್ಯದಲ್ಲಿ ಏನು ಮಹಾತ್ಮ ಗಾಂಧಿ ಇಡೀ ಇಂಡಿಯಾ ದೇಶದಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದಾಗಿರಬೇಕು ಅನ್ನೋ ಒಂದು ಭಾವನೆಯಿಂದ ಇವತ್ತು ದೇಶ ಕಟ್ಟಿದರು, ಸ್ವಾತಂತ್ರ್ಯ ಬಂತು ಅಲ್ವಾ ಸರ್. ಅದನ್ನು ಅಲ್ಲಿ ಹೋದನೇ ವರ್ಷ ಇದು ಇಂಥ ಘಟನೆ ನಡೆದೈತೆ ಅಂದಾಗ ಮುಂಜಾಗ್ರತೆ ಕ್ರಮವಾಗಿ ಆ ದರ್ಗಾದ ಹತ್ರ ಹೋದಾಗ ಆಗೊಂದು ಕಮಿಟಿ ಮಾಡಿ ದರ್ಗಾ ಮುಂದೆ ಹೋದಾಗ ಅಲ್ಲಿ ತಮಟೆ ಬರೆಸಿದ್ರೆ ಏನು ಮಾಡಬೇಕು, ಹಿಂದೂ ದೇವಾಲಯ ಹತ್ರ ಬಂದು ಇದು ಮಾಡ್ತಾರೆ. ನಾನು ಹೇಳೋದು, ಇದನ್ನು ಎಲ್ಲ ಸಮಾಜನ ಒಂದಾಗಿ ತಗೊಂಡು ಹೋಗೋದು ಸರ್ಕಾರದ ಕರ್ತವ್ಯ, ಅದು ಮಾಡಬೇಕಾಯಿತು. ಅದರಲ್ಲಿ ಅಲ್ಲಿಯ ಲೋಕಲ್ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅನ್ನೋದನ್ನ ಹೇಳಬೇಕಾಗಿತ್ತು. ಒಂದು ಸಮಾಜ ಓಲೈಕೆ ಮಾಡಿ ಅವ್ರು ಓಟ್ ಹಾಕಿ ಅವ್ರನ್ನ 6 ತಿಂಗಳಿಗೆ ವರ್ಗ ಮಾಡ್ಯವ್ರಲ್ಲಯ್ಯ. 6 ತಿಂಗಳಿಗೆ ಸಾಬ್ರು ಓಲೈಕೆ ಮಾಡೋರು ಓಟ್ ಆಯ್ತಪ್ಪ, 100ಕ್ಕೆ 100 ಭಾಗ ಹಾಸನದಲ್ಲಿ ಓಟ್ ಹಾಕಿದ್ರು ಸಾಬ್ರಿಗೆ. ಪಾಪ ನನಗೆ ಅವ್ರ ಬಗ್ಗೆ ಗೌರವ ಇದೆ, ನಮಗೆ ರಾಜಕೀಯ ಶಕ್ತಿ ಕೊಟ್ಟರು. ನಾನು ಹಾಸನ ಮುಸಲ್ಮಾನರ ಬಗ್ಗೆ ಸಣ್ಣದ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ. ಏನೋ ಒಂದು ಇದ್ರ ಮೇಲೆ ಮಾಡಿರ್ಬೋದು ಹೊರತು ನಾನು ಅವ್ರ ಬಗ್ಗೆ ನಮಗೆ ಗೌರವ. ಎಲ್ಲರೂ ನಾನು ಇದು ಮಾಡೋಕ್ಕಾಗಲ್ಲ, ಅಲ್ಪಸಂಖ್ಯಾತರನ್ನೆಲ್ಲ ನಾನು ಆ ಥರ ಬೈಯಕ್ಕೆ ನನಗೆ ಆ ಥರ ಇಲ್ಲ. ಅದು ಒಂದಲ್ಲ ಒಂದು ದಿನ ಇದಾಗುತ್ತೆ, ಓದಾಯ್ತೇನೆ ಅಲ್ಲ. ಒಂದು ಸ್ವಲ್ಪ ಹೇಳ್ತೀನಿ, ಈಗ ಇಷ್ಟೆಲ್ಲ ಮಾಡಿ ಪಾಪ ಮುಸಲ್ಮಾನರನ್ನ 6 ತಿಂಗಳಲ್ಲಿ ಹೆಂಗೆ ವರ್ಗ ಮಾಡಿದರು ಹೇಳಪ್ಪ ನೀನೇ. ನಾಗಮಂಗಲದ ಸಬ್ಜೆಕ್ಟ್ ಹೇಳೋದು ಅವ್ರು ಹೇಳಿದ್ರಲ್ಲ, ಈ ಸರ್ಕಾರ ಇದನ್ನು ಒಂದು ವರ್ಗನ ಓಲೈಕೆ ಮಾಡ್ತಾಯಿದ್ದೆ ಅಂದ್ರಲ್ಲ. ನನಗೆ ಎಲ್ಲ ಸಮಾಜನ ಕಾಪಾಡೋದು ಸರ್ಕಾರದ ಕರ್ತವ್ಯ, ಅದಕ್ಕೆ ಅದು ಪೊಲೀಸ್ ಇಲಾಖೆ ಕರ್ತವ್ಯ. ಅಲ್ಲಿ ಇಂಥ ಘಟನೆ ಲಾಸ್ಟ್ ಇಯರಲ್ಲಿ ನಡೆದಾಗ ಈ ವರ್ಷ ಅದಕ್ಕೆ ಅವಕಾಶ ಕೊಡಬಾರ್ದಾಯಿತು. ಅದು ಯಾವ ಉದ್ದೇಶಕ್ಕೆ ಕೊಟ್ಟವರು ನನಗೆ ಗೊತ್ತಿಲ್ಲ ನೋಡಪ್ಪ. ಅದನ್ನೇ ನಾನು ಹೇಳೋದು, ಪೊಲೀಸರು ಅದು ಮಾಡಬೇಕಾಯ್ತು. ಹೋದ ವರ್ಷ ಗಲಾಟೆ ಆದಮೇಲೆ ಈ ವರ್ಷ ಕೇರ್ತಾಗಬೇಕಲ್ವಪ್ಪ. ಯಾರು ಅದು ಇನ್ನು ಕೆಲಸ ಮಾಡೋಣ. ಪೊಲೀಸ್ ಇಲಾಖೆ ಬಗ್ಗೆ ನಾಳೆ ಇನ್ನೊಂದು 2-3 ದಿನ ಬಿಟ್ಟು ಮಾತಾಡ್ತೀನಿ, ಓದಾಯ್ತೇನ. ಇವತ್ತು ಬೇಡ. ಇವತ್ತು ನಾನು ನಂಜುಂಡೇಗೌಡರು SIT ಬಗ್ಗೆ ಕೇಳೋವತ್ತು ಕೇಳಿದೆ. ನಾನು ಪೊಲೀಸ್ ಇಲಾಖೆ ಅಲ್ಲಿ ಲಾಸ್ಟ್ ಇಯರ್ ನಡೆದಿದೆ ಅಂತ ಹೇಳಿ ಘಟನೆ ನಡೆದಿದೆ ಅಂತೇಳಿ ಅಲ್ಲಿಯ ಜಿಲ್ಲಾ ಮಂತ್ರಿ ಹೇಳ್ತಾಯಿದ್ರು ಅಲ್ವಾ ಸರ್. ಅದಕ್ಕೆ ಮುಂಜಾಗ್ರತೆಯಾಗಿ ಈಗ ಒಂದು ಪಕ್ಷ ನಾನು ಹೇಳೋದು, ಈ ರಾಜ್ಯದಲ್ಲಿ ಏನು ಮಹಾತ್ಮ ಗಾಂಧಿ ಇಡೀ ಇಂಡಿಯಾ ದೇಶದಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದಾಗಿರಬೇಕು ಅನ್ನೋ ಒಂದು ಭಾವನೆಯಿಂದ ಇವತ್ತು ದೇಶ ಕಟ್ಟಿದರು, ಸ್ವಾತಂತ್ರ್ಯ ಬಂತು ಅಲ್ವಾ ಸರ್. ಅದನ್ನು ಅಲ್ಲಿ ಹೋದನೇ ವರ್ಷ ಇದು ಇಂಥ ಘಟನೆ ನಡೆದೈತೆ ಅಂದಾಗ ಮುಂಜಾಗ್ರತೆ ಕ್ರಮವಾಗಿ ಆ ದರ್ಗಾದ ಹತ್ರ ಹೋದಾಗ ಆಗೊಂದು ಕಮಿಟಿ ಮಾಡಿ ದರ್ಗಾ ಮುಂದೆ ಹೋದಾಗ ಅಲ್ಲಿ ತಮಟೆ ಬರೆಸಿದ್ರೆ ಏನು ಮಾಡಬೇಕು, ಹಿಂದೂ ದೇವಾಲಯ ಹತ್ರ ಬಂದು ಇದು ಮಾಡ್ತಾರೆ. ನಾನು ಹೇಳೋದು, ಇದನ್ನು ಎಲ್ಲ ಸಮಾಜನ ಒಂದಾಗಿ ತಗೊಂಡು ಹೋಗೋದು ಸರ್ಕಾರದ ಕರ್ತವ್ಯ, ಅದು ಮಾಡಬೇಕಾಯಿತು. ಅದರಲ್ಲಿ ಅಲ್ಲಿಯ ಲೋಕಲ್ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅನ್ನೋದನ್ನ ಹೇಳಬೇಕಾಗಿತ್ತು. ಒಂದು ಸಮಾಜ ಓಲೈಕೆ ಮಾಡಿ ಅವ್ರು ಓಟ್ ಹಾಕಿ ಅವ್ರನ್ನ 6 ತಿಂಗಳಿಗೆ ವರ್ಗ ಮಾಡ್ಯವ್ರಲ್ಲಯ್ಯ. 6 ತಿಂಗಳಿಗೆ ಸಾಬ್ರು ಓಲೈಕೆ ಮಾಡೋರು ಓಟ್ ಆಯ್ತಪ್ಪ, 100ಕ್ಕೆ 100 ಭಾಗ ಹಾಸನದಲ್ಲಿ ಓಟ್ ಹಾಕಿದ್ರು ಸಾಬ್ರಿಗೆ. ಪಾಪ ನನಗೆ ಅವ್ರ ಬಗ್ಗೆ ಗೌರವ ಇದೆ, ನಮಗೆ ರಾಜಕೀಯ ಶಕ್ತಿ ಕೊಟ್ಟರು. ನಾನು ಹಾಸನ ಮುಸಲ್ಮಾನರ ಬಗ್ಗೆ ಸಣ್ಣದ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ. ಏನೋ ಒಂದು ಇದ್ರ ಮೇಲೆ ಮಾಡಿರ್ಬೋದು ಹೊರತು ನಾನು ಅವ್ರ ಬಗ್ಗೆ ನಮಗೆ ಗೌರವ. ಎಲ್ಲರೂ ನಾನು ಇದು ಮಾಡೋಕ್ಕಾಗಲ್ಲ, ಅಲ್ಪಸಂಖ್ಯಾತರನ್ನೆಲ್ಲ ನಾನು ಆ ಥರ ಬೈಯಕ್ಕೆ ನನಗೆ ಆ ಥರ ಇಲ್ಲ. ಅದು ಒಂದಲ್ಲ ಒಂದು ದಿನ ಇದಾಗುತ್ತೆ, ಓದಾಯ್ತೇನೆ ಅಲ್ಲ. ಒಂದು ಸ್ವಲ್ಪ ಹೇಳ್ತೀನಿ, ಈಗ ಇಷ್ಟೆಲ್ಲ ಮಾಡಿ ಪಾಪ ಮುಸಲ್ಮಾನರನ್ನ 6 ತಿಂಗಳಲ್ಲಿ ಹೆಂಗೆ ವರ್ಗ ಮಾಡಿದರು ಹೇಳಪ್ಪ ನೀನೇ. ನಾಗಮಂಗಲದ ಸಬ್ಜೆಕ್ಟ್ ಹೇಳೋದು ಅವ್ರು ಹೇಳಿದ್ರಲ್ಲ, ಈ ಸರ್ಕಾರ ಇದನ್ನು ಒಂದು ವರ್ಗನ ಓಲೈಕೆ ಮಾಡ್ತಾಯಿದ್ದೆ ಅಂದ್ರಲ್ಲ. ನನಗೆ ಎಲ್ಲ ಸಮಾಜನ ಕಾಪಾಡೋದು ಸರ್ಕಾರದ ಕರ್ತವ್ಯ,
ಅದಕ್ಕೆ ಅದು ಪೊಲೀಸ್ ಇಲಾಖೆ ಕರ್ತವ್ಯ. ಅಲ್ಲಿ ಇಂಥ ಘಟನೆ ಲಾಸ್ಟ್ ಇಯರಲ್ಲಿ ನಡೆದಾಗ ಈ ವರ್ಷ ಅದಕ್ಕೆ ಅವಕಾಶ ಕೊಡಬಾರ್ದಾಯಿತು. ಅದು ಯಾವ ಉದ್ದೇಶಕ್ಕೆ ಕೊಟ್ಟವರು ನನಗೆ ಗೊತ್ತಿಲ್ಲ. ನೋಡಪ್ಪ, ಅದನ್ನೇ ನಾನು ಹೇಳೋದು, ಪೊಲೀಸರು ಅದು ಮಾಡಬೇಕಾಯ್ತು. ಹೋದ ವರ್ಷ ಗಲಾಟೆ ಆದಮೇಲೆ ಈ ವರ್ಷ ಕೇರ್ತಾಗಬೇಕಲ್ವಪ್ಪ. ಯಾರು ಅದು ಇನ್ನು ಕೆಲಸ ಮಾಡೋಣ. ಪೊಲೀಸ್ ಇಲಾಖೆ ಬಗ್ಗೆ ನಾಳೆ ಇನ್ನೊಂದು 2-3 ದಿನ ಬಿಟ್ಟು ಮಾತಾಡ್ತೀನಿ. ಓದಾಯ್ತಣ್ಣ, ಇವತ್ತು ಬೇಡ. ಇವತ್ತು ನಾನು ನಂಜುಂಡೇಗೌಡರು SIT ಬಗ್ಗೆ ಕೇಳೋವತ್ತು ಕೇಳಿದೆ. ನಾನು ಪೊಲೀಸ್ ಇಲಾಖೆ ಅಲ್ಲಿ ಲಾಸ್ಟ್ ಇಯರ್ ನಡೆದಿದೆ ಅಂತ ಹೇಳಿ, ಘಟನೆ ನಡೆದಿದೆ ಅಂತೇಳಿ ಅಲ್ಲಿಯ ಜಿಲ್ಲಾ ಮಂತ್ರಿ ಹೇಳ್ತಾಯಿದ್ರು ಅಲ್ವಾ ಸರ್. ಅದಕ್ಕೆ ಮುಂಜಾಗ್ರತೆಯಾಗಿ ಈಗ ಒಂದು ಪಕ್ಷ, ನಾನು ಹೇಳೋದು, ಈ ರಾಜ್ಯದಲ್ಲಿ ಏನು ಮಹಾತ್ಮ ಗಾಂಧಿ ಇಡೀ ಇಂಡಿಯಾ ದೇಶದಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದಾಗಿರಬೇಕು ಅನ್ನೋ ಒಂದು ಭಾವನೆಯಿಂದ ಇವತ್ತು ದೇಶ ಕಟ್ಟಿದರು, ಸ್ವಾತಂತ್ರ್ಯ ಬಂತು ಅಲ್ವಾ ಸರ್. ಅದನ್ನು ಅಲ್ಲಿ ಹೋದನೇ ವರ್ಷ ಇದು ಇಂಥ ಘಟನೆ ನಡೆದೈತೆ ಅಂದಾಗ ಮುಂಜಾಗ್ರತೆ ಕ್ರಮವಾಗಿ ಆ ದರ್ಗಾದ ಹತ್ರ ಹೋದಾಗ ಆಗೊಂದು ಕಮಿಟಿ ಮಾಡಿ ದರ್ಗಾ ಮುಂದೆ ಹೋದಾಗ ಅಲ್ಲಿ ತಮಟೆ ಬಾರಿಸಿದ್ರೆ ಏನು ಮಾಡಬೇಕು? ಹಿಂದೂ ದೇವಾಲಯ ಹತ್ರ ಬಂದು ಇದು ಮಾಡ್ತಾರೆ. ನಾನು ಹೇಳೋದು, ಇದನ್ನು ಎಲ್ಲ ಸಮಾಜನ ಒಂದಾಗಿ ತಗೊಂಡು ಹೋಗೋದು ಸರ್ಕಾರದ ಕರ್ತವ್ಯ. ಅದು ಮಾಡಬೇಕಾಯಿತು. ಅದರಲ್ಲಿ ಅಲ್ಲಿಯ ಲೋಕಲ್ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅನ್ನೋದನ್ನ ಹೇಳಬೇಕಾಯಿತು. ಒಂದು ಸಮಾಜ ಓಲೈಕೆ ಮಾಡಿ ಅವ್ರು ಓಟ್ ಹಾಕಿ ಅವ್ರನ್ನ 6 ತಿಂಗಳಿಗೆ ವರ್ಗ ಮಾಡಿವ್ರಲ್ಲಯ್ಯ. 6 ತಿಂಗಳಿಗೆ ಸಾಬ್ರು ಓಲೈಕೆ ಮಾಡೋರು ಓಟ್ ಆಯ್ತಪ್ಪ. 100ಕ್ಕೆ 100 ಭಾಗ ಹಾಸನದಲ್ಲಿ ಓಟ್ ಹಾಕಿದ್ರು ಸಾಬ್ರಿಗೆ. ಪಾಪ ನನಗೆ ಅವ್ರ ಬಗ್ಗೆ ಗೌರವ ಇದೆ. ನಮಗೆ ರಾಜಕೀಯ ಶಕ್ತಿ ಕೊಟ್ಟರು. ನಾನು ಹಾಸನ ಮುಸಲ್ಮಾನರ ಬಗ್ಗೆ ಸಣ್ಣದಾಗಿ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ. ಏನೋ ಒಂದು ಇದ್ರ ಮೇಲೆ ಮಾಡಿರ್ಬೋದು ಹೊರತು ನಾನು ಅವ್ರ ಬಗ್ಗೆ ನಮಗೆ ಗೌರವ. ಎಲ್ಲರೂ ನಾನು ಇದು ಮಾಡೋಕ್ಕಾಗಲ್ಲ, ಅಲ್ಪಸಂಖ್ಯಾತರನ್ನೆಲ್ಲ. ನಾನು ಆ ಥರ ಬೈಯಕ್ಕೆ ನನಗೆ ಆ ಥರ ಇಲ್ಲ. ಅದು ಒಂದಲ್ಲ ಒಂದು ದಿನ ಇದಾಗುತ್ತೆ. ಓದಾಯ್ತೇನೆ ಅಲ್ಲ, ಒಂದು ಸ್ವಲ್ಪ ಹೇಳ್ತೀನಿ. ಈಗ ಇಷ್ಟೆಲ್ಲ ಮಾಡಿ ಪಾಪ ಮುಸಲ್ಮಾನರನ್ನ 6 ತಿಂಗಳಲ್ಲಿ ಹೆಂಗೆ ವರ್ಗ ಮಾಡಿದರು ಹೇಳಪ್ಪ ನೀನೇ. ನಾಗಮಂಗಲದ ಸಬ್ಜೆಕ್ಟ್ ಹೇಳೋದು. ಅವ್ರು ಹೇಳಿದ್ರಲ್ಲ, ಈ ಸರ್ಕಾರ ಇದನ್ನು ಒಂದು ವರ್ಗನ ಓಲೈಕೆ ಮಾಡ್ತಾಯಿದ್ದೆ ಅಂದ್ರಲ್ಲ. ನನಗೆ ಎಲ್ಲ ಸಮಾಜನ ಕಾಪಾಡೋದು ಸರ್ಕಾರದ ಕರ್ತವ್ಯ. ಅದಕ್ಕೆ ಅದು ಪೊಲೀಸ್ ಇಲಾಖೆ ಕರ್ತವ್ಯ. ಅಲ್ಲಿ ಇಂಥ ಘಟನೆ ಲಾಸ್ಟ್ ಇಯರಲ್ಲಿ ನಡೆದಾಗ ಈ ವರ್ಷ ಅದಕ್ಕೆ ಅವಕಾಶ ಕೊಡಬಾರ್ದಾಯಿತು. ಅದು ಯಾವ ಉದ್ದೇಶಕ್ಕೆ ಕೊಟ್ಟವರು ನನಗೆ ಗೊತ್ತಿಲ್ಲ. ನೋಡಪ್ಪ, ಅದನ್ನೇ ನಾನು ಹೇಳೋದು, ಪೊಲೀಸರು ಅದು ಮಾಡಬೇಕಾಯ್ತು. ಹೋದ ವರ್ಷ ಗಲಾಟೆ ಆದಮೇಲೆ ಈ ವರ್ಷ ಕೇರ್ತಾಗಬೇಕಲ್ವಪ್ಪ. ಯಾರು ಅದು ಇನ್ನು ಕೆಲಸ ಮಾಡೋಣ. ಪೊಲೀಸ್ ಇಲಾಖೆ ಬಗ್ಗೆ ನಾಳೆ ಇನ್ನೊಂದು 2-3 ದಿನ ಬಿಟ್ಟು ಮಾತಾಡ್ತೀನಿ. ಓದಾಯ್ತಣ್ಣ, ಇವತ್ತು ಬೇಡ. ಇವತ್ತು ನಾನು ನಂಜುಂಡೇಗೌಡರು SIT ಬಗ್ಗೆ ಕೇಳೋವತ್ತು ಕೇಳಿದೆ. ನಾನು